ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಕ್ರೋಶೆ ಕುಚ್ಚು ಡಿಸೈನ್ ತೋರಿಸಿದ್ದೀನಿ. 1 hour ಒಳಗೆ ಈಸಿಯಾಗಿ ಆಗುವಂಥದ್ದು, ತುಂಬ ಈಸಿ ಡಿಸೈನು. ಸೊ ಕಲರ್ ಕಾಂಬಿನೇಷನ್ ನೋಡಿ, ಗ್ರೀನ್ ಮತ್ತು ರೆಡ್. ಸೊ ಇದೊಂದು ಕಾಟನ್ ಸಿಲ್ಕು ಫ್ರೆಂಡ್ಸ್. ಸಿಲ್ಕ್ ಸ್ಯಾರೀಸ್ಗೆ, ಸಾಫ್ಟ್ ಸಿಲ್ಕ್ಸ್ಗೆ ಎಲ್ಲ ಡಿಸೈನ್ಗೂ ಮ್ಯಾಚ್ ಆಗೋವಂಥ ಡಿಸೈನ್ ಇದು. ಸೊ ಈವನ್ ಮೈಸೂರು ಸಿಲ್ಕ್ಗೂ ಮ್ಯಾಚ್ ಆಗುತ್ತೆ. ಸೊ ನೀಡಲ್ ನಂಬರ್ 11 ತೊಗೊಂಡಿದ್ದೀನಿ. 10 ಆದರೂ ನಡೆಯುತ್ತೆ. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗು 2 ಸಿಂಗಲ್ ಕ್ರೋಶಸ್ ಮಾಡ್ಕೊಳ್ತೀನಿ. ಬಟ್ಟೆಗೆ 2 ಸತಿ ಸಿಂಗಲ್ ಕ್ರೋಶಸ್ ಮಾಡ್ಕೊಳ್ಳೋಣ. 2 ಸತಿ ಸಿಂಗಲ್ ಕ್ರೋಶೆ ಆದಮೇಲೆ 4 ಚೈನ್ಸ್ನ ಹಾಕೋತೀನಿ ಫ್ರೆಂಡ್ಸ್. 3 ಚೈನ್ಸ್ ಆದರೂ ನಡೆಯುತ್ತೆ. ಇಲ್ಲಿ ಮಾತ್ರ 4 ಹಾಕಿದ್ದೀನಿ. ಸೊ 3ನೇ ಸ್ಟಾರ್ಟ್ ಮಾಡಿ, ಯಾಕಂದರೆ ನಾನು ಕಂಟಿನ್ಯೂಸ್ ಆಗಿ 3 ಮಾಡ್ಕೊಂಡು ಹೋಗಿದ್ದೀನಿ. ಸೊ ಇಲ್ಲಿ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ 3 ಚೈನ್ ಹಾಕಿದ್ವಿ ಅಲ್ವಾ, 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ 2 ಚೈನ್ಸ್ನ ಹಾಕೋತಾ ಇದ್ದೀನಿ. ಮತ್ತೆ 2 ಚೈನ್ನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಒಂದು ಸ್ವಲ್ಪ ಡಿಸೈನ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಂದನಾದ್ರೂ ಲಾಕ್ ಮಾಡ್ಕೋಬೋದು, ಇಲ್ಲ ನೀಡಲ್ ತೆಗೆದುಬಿಟ್ಟು ಈ ರೀತಿ ನೋಡಿ 4 ಚೈನ್ ಒಳಗಡೆ, ಈ 3 ಚೈನ್ ಒಳಗಡೆ ನೀಡಲ್ನ ಹಾಕಿ ಆ ಲೂಪ್ ಇರುತ್ತೆ ಅಲ್ವಾ, ಲೂಪನ್ನ ಈ ಥರ ಲೂಪ್ ಒಳಗಡೆ ನೀಡಲ್ ತೋರಿಸಿ ದಾರನ ಎಳ್ಕೊಬಂದು ಲಾಕ್ ಮಾಡ್ಕೊಳ್ಳೋದು. ಇಲ್ಲ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಅದೇ 3 ಚೈನ್ಗೆ ಲಾಕ್ ಮಾಡ್ಕೊಳ್ಳೋದು. ಯಾವ ರೀತಿ ಅದು ಮಾಡ್ಬೋದು. 2 ಚೈನ್ ಹಾಕಿ ರಿವರ್ಸ್ ಲಾಕ್ ಮಾಡಿದ್ದೀನಿ. ಮತ್ತೆ 2 ಚೈನ್ ಹಾಕ್ತಾಯಿದ್ದೀನಿ. 2 ಚೈನ್ ಹಾಕಿ ಸ್ವಲ್ಪ ದಾರ ಮೇಲೆ ಮಾಡಿ. ಇವಾಗ ನೋಡಿ 2 ಚೈನ್ ಹಾಕಿ ದಾರ ಮೇಲೆ ಮಾಡಿ ಒಂದೇ ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡೋಣ. ಇವನ್ ಬೀಡ್ ಇಲ್ಲ ಅಂದರೂ ನಡೆಯುತ್ತೆ. ಸೊ ಬೀಡನ್ನ ಆ್ಯಡ್ ಮಾಡೋಣ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಗ್ಯಾಪ್ ಏನಿರುತ್ತೆ, ಟ್ರಯಾಂಗಲ್ ಶೇಪ್ ಗ್ಯಾಪು ನೋಡಿ, 2 ಚೈನ್ ಗ್ಯಾಪ್ ಇರುತ್ತಲ್ವ, ಸೊ ಅಲ್ಲಿ ಒಳಗಡೆ ಹೋಗಿ ದಾರನ ತಂದು 3 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ. ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತು 2 ದಾರನ 1 ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶೆ ಆಗುತ್ತೆ. ಸೊ ಫಸ್ಟ್ 2 ಚೈನ್ ಹಾಕ್ತೀನಿ, ಬೀಡನ್ನ ಆ್ಯಡ್ ಮಾಡ್ತೀನಿ, ಮತ್ತು ಡಬಲ್ ಕ್ರೋಶಸ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಮಗೇನು 2 ಚೈನ್ ಗ್ಯಾಪ್ ಇವಾಗ ಲೆಫ್ಟ್ ಸೈಡು 2 ಚೈನ್ ಗ್ಯಾಪಲ್ಲಿ ಮಾತ್ರ ನಾವು ಇವಾಗ ಫಿಲ್ ಮಾಡ್ತಾ ಇದ್ದೀವಿ. ಹಾಫ್ ಮಾತ್ರ ನಾವು ಫಿಲ್ ಮಾಡ್ಕೋಬೇಕಾಗತ್ತೆ. ಸೊ ಸ್ಟಾರ್ಟಿಂಗ್ ಮಾತ್ರ ಹಿಂಗೆ ಫ್ರೆಂಡ್ಸ್, ಸ್ಟಾರ್ಟಿಂಗ್ 3 ಚೈನ್ ಹಾಕೋದು, 2 ಚೈನ್ ಹಾಕಿ ರಿವರ್ಸಿಂದ ಲಾಕ್ ಮಾಡ್ಕೊಳ್ಳೋದು, ಮತ್ತು 2 ಚೈನ್ ಹಾಕಿ ಬೀಡ್ ಹಾಕಿ 4 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು 4 ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಬರೀ 4ಕ್ಕೆ ಸಾಕಾಗುತ್ತೆ. ಸೊ 4 ಡಬಲ್ ಕ್ರೋಶೆ ಮಾಡಿಕೊಂಡು ಇವಾಗ ಎಂಡ್ ಮಾಡಿಕೊಡೋದು ಫ್ರೆಂಡ್ಸ್. ಹಾಗೆ 2 ಚೈನ್ನ ಹಾಕೋತೀನಿ ನಾನು. 4 ಡಬಲ್ ಕ್ರೋಶೆ ಆದ ತಕ್ಷಣ, ಲಾಸ್ಟ್ ಕಂಬ ಆದ ತಕ್ಷಣ 2 ಚೈನ್ನ ಹಾಕ್ಕೊಳ್ಳೋಣ. 2 ಚೈನ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಕರೆಕ್ಟಾಗಿ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಸೊ ಲೂಸು ಟೈಟ್ ಆಗಬಾರ್ದು ಫ್ರೆಂಡ್ಸ್, ಸೀರೆ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದೀನಿ. ಇವಾಗ ಮತ್ತೆ 2 ಚೈನ್ ಹಾಕೋಣ. ನಾವು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಆದರೂ ಲಾಕ್ ಮಾಡ್ಬೋದು, ಇಲ್ಲಾಂದರೆ ಈ ಥರ ದಾರನ ತೆಗೆದುಬಿಟ್ಟು ನೋಡಿ ಇದ್ರ ಒಳಗಡೆ ಕೆಳಗಡೆಯಿಂದ ನೀಡಲ್ನ ಹಾಕಿ ಆ ಲೂಪ್ ಒಳಗಡೆ ನೀಡಲ್ನ ಹೋಗಿ ದಾರನ ತೊಗೊಂಡು ಬರ್ತೀವಿ. ನಾನು ಸ್ವಲ್ಪ ಸ್ಲೋ ಆಗಿ ತೋರಿಸಿದ್ದೀನಿ ಫ್ರೆಂಡ್ಸ್, ಫಾಸ್ಟಾಗಿ ಆಗೋಗುತ್ತೆ. ಈವನ್ ಬ್ಯಾಕ್ ಸೈಡಿಂದ ಟರ್ನ್ ಮಾಡಿ ಲಾಕ್ ಮಾಡಿದ್ರು ಇದೇ ಥರನೇ. ಆ ಟ್ವಿಸ್ಟ್ ಬರುತ್ತೆ, ಟ್ವಿಸ್ಟ್ ಬರಲ್ಲ ಅಷ್ಟೇ. ಮತ್ತು ಅಲ್ಲಿಂದ ಲಾಕ್ ಆದ ತಕ್ಷಣ 2 ಚೈನ್ ಮಾಡ್ತೀನಿ. ಒಂದು ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಆ್ಯಡ್ ಮಾಡಿಕೊಂಡು ಮತ್ತೆ ಈ 2 ಚೈನ್ ಏನಿದೆ ಅಲ್ಲಿ 4 ಕಂಬಗಳನ್ನ ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇದು ಸ್ಲ್ಯಾಂಟಿಂಗ್ ಆರ್ಚ್ಗಳು ಮಾಡ್ತೀವಿ ಅಲ್ವಾ, ಒಂದು ಡಬಲ್ ಕ್ರೋಶೆ ಮಾಡಿಕೊಂಡು ಅದೇ ರೀತಿ ಕಾಣಿಸುತ್ತೆ. ಸೊ ಮೆಥಡ್ ಚೇಂಜ್ ಅಷ್ಟೇ. ಇವನ್ ಸ್ಲ್ಯಾಂಟಿಂಗ್ ಆರ್ಚಸ್ ಥರನೇ. ಇನ್ನು ನಮಗೆ ನೀಟಾಗಿ ಬಾಕ್ಸ್ ಶೇಪ್ ಬರುತ್ತೆ ಫ್ರೆಂಡ್ಸ್. ಇದು ಡೈಮಂಡ್ ಶೇಪು ಆ ಥರ ಬರುತ್ತೆ. ಸೊ ಇಲ್ಲಿ ನೋಡಿ 4 ಕಂಬ ಆಯ್ತಲ್ವ, 4 ಕಂಬ ಆದಮೇಲೆ 2 ಚೈನ್ನ ಹಾಕೋತೀನಿ. 2 ಚೈನ್ ಮಾಡಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತು 2 ಚೈನ್ಸ್ನ ಹಾಕಿಬಿಟ್ಟು ಈ ರೀತಿ ಆದರೂ ಮಾಡ್ಬೋದು ಫ್ರೆಂಡ್ಸ್. ಇಲ್ಲ ಬ್ಯಾಕ್ ಸೈಡಿಂದ ಟರ್ನ್ ಮಾಡ್ಕೊಂಡು ಮಾಡೋದಿದ್ರೆ ಆ ರೀತಿ ಆದರೂ ಮಾಡ್ಕೋಬೋದು. ಒಟ್ಟು ನಮ್ಗೆ 2 ಚೈನು ಈ ಕೊನೆ ಕಂಬ ಇರುತ್ತೆ ಅಲ್ವಾ, ಅದ್ರ ಸ್ಟಾರ್ಟಿಂಗಲ್ಲೇ ನಾವು ಲಾಕ್ ಮಾಡ್ಕೊಳ್ಬೇಕು. ಅಲ್ಲಿಗೆ ಅಷ್ಟು ಕರೆಕ್ಟಾಗಿ 2 ಚೈನ್ ಅಷ್ಟು ಗ್ಯಾಪ್ ಬರುತ್ತೆ ನಮಗೆ. ಸೊ ಮತ್ತು ಬೀಡನ್ನ ಹಾಕೋದು, 2 ಚೈನ್ ಮಾಡಿ ಬೀಡನ್ನ ಹಾಕಿ 4 ಕಂಬಗಳನ್ನ ಮಾಡ್ಕೊಳ್ಳೋದು. 4 ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಸೊ 4 ಡಬಲ್ ಕ್ರೋಶೆ ಮಾಡಿಕೊಂಡು ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಕುಚ್ಚು ಕಟ್ಟಕ್ಕೆ ಪ್ಲೇಸ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ
ಈ ಥರ ಡಿಸೈನ್ ಮಾಡ್ಕೋಬೋದು. ಇಲ್ಲಿ ಎಕ್ಸ್ಟ್ರಾ ಒಂದು ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಎಕ್ಸ್ಟ್ರಾ ಒಂದು ಚೈನ್ ಹಾಕಿದ್ದೀನಿ, ಯಾಕಂದರೆ ನಾವು ಇವಾಗ ಆರ್ಚ್ ಸ್ಟಾರ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಎಕ್ಸ್ಟ್ರಾ ಒಂದು ಚೈನ್ ಹಾಕಿಬಿಟ್ಟು ನಾನು ಲಾಕ್ ಮಾಡಿದ್ದೀನಿ. ಯಾಕಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಗ್ಯಾಪ್ ಕಾಣಿಸುತ್ತೆ ನಮಗೆ, ಅದಕ್ಕೋಸ್ಕರ ನಾನಿಲ್ಲಿ 3 ಸ್ಲ್ಯಾಂಟಿಂಗ್ ಆರ್ಚ್ ಹಾಕಿದ್ದೀನಿ. ಹೋಗ್ತಾ ಹೋಗ್ತಾ 5 ಹಾಕ್ಕೊಳ್ತೀನಿ. ಸೊ ಇಲ್ಲಿ ನೋಡಿ ಇವಾಗ ಆರ್ಚ್ ಸ್ಟಾರ್ಟ್ ಮಾಡೋಣ. ಎಕ್ಸ್ಟ್ರಾ ಒಂದು ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಮತ್ತೆ ಎಕ್ಸ್ಟ್ರಾ ಒಂದು ಚೈನ್ ಹಾಕಿ ನಾನು ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋತೀನಿ. ಒಂದು 1/2 ಇಂಚಷ್ಟು ಗ್ಯಾಪಿಗೆ ನಾವು ನೀಡಲ್ನ ಬಟ್ಟೆಗೆ ಹಾಕಿಬಿಟ್ಟು ಡೈರೆಕ್ಟಾಗಿ ಇಲ್ಲಿಂದ ದಾರ ಅಂತಂದು 3 ದಾರ ಇರುತ್ತೆ, 4 ದಾರ ಇರುತ್ತೆ ನೀಡಲ್ ಮೇಲೆ. ಸೊ ಆ 4 ದಾರಕ್ಕೂ 2 ದಾರ 1, 2 ದಾರ 1, 2 ದಾರ 1 ಈ ರೀತಿ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದೆಲ್ಲ ಡಬಲ್ ಕ್ರೋಶಲ್ ಮಾಡಿದ್ದಾಯಿತು. ಆರ್ಚ್ ಮಾತ್ರ ಸ್ವಲ್ಪ ಅಗಲ ಕಾಣಲಿ ಅಂತ ಟ್ರಿಪಲ್ ಕ್ರೋಶಲ್ ಮಾಡ್ತಾಯಿದ್ದೀನಿ. ಇವನ್ ಇದು ಕೂಡ ಡಬಲ್ ಕ್ರೋಶಲ್ ಮಾಡಿದ್ರೂ ನಡೆಯುತ್ತೆ. ಸೊ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಪಾಯಿಂಟಿಗೆ ಹೋಗ್ಬಿಟ್ಟು ದಾರ ಅಂತಂದು ದಾರ 1, 2 ದಾರ 1, 2 ದಾರ 1 ಈ ರೀತಿ ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ, ಬರೀ ಡಬಲ್ ಕ್ರೋಶೆ ಟ್ರಿಪಲ್ ಕ್ರೋಶೆ ಅಷ್ಟೇ ಅಲ್ವಾ. ಸೊ ಬಿಗಿನರ್ ಸಿಗಬೇಕಂದ್ರೆ ಒಂದು ಸ್ವಲ್ಪ ವಿಡಿಯೋ ಸ್ಲೋ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಆಪ್ಷನ್ಸ್ ಇರುತ್ತೆ. ಮತ್ತು 2 ಚೈನ್ನ ಮಾಡ್ತಾಯಿದ್ದೀನಿ. ಸೊ 5 ಕಂಬಗಳು ಟ್ರಿಪಲ್ ಕ್ರೋಶೆ ಆದಮೇಲೆ 2 ಚೈನ್ ಮಾಡಿ ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊಳ್ಳೋದು. ಸೇಮ್ ಬಟ್ಟೆಗೆ ಒಂದ್ರ ಪಕ್ಕ ಒಂದು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ತೀರಾ ಒಂದೇ ಪಾಯಿಂಟ್ಗಂದ್ರೂ ಆಗೋದಿಲ್ಲ, ನಾವು 10 ಕಂಬಗಳನ್ನ ಮಾಡ್ತೀವಿ ಇಲ್ಲಿ, 10 ಟ್ರಿಪಲ್ ಕ್ರೋಶೆ. ಸೊ ಆಗೋದಿಲ್ಲ ಅಲ್ವಾ, ಅದಕ್ಕೆ ಒಂದ್ರ ಪಕ್ಕ ಒಂದು ತುಂಬ ಒಂಚೂರು ಗ್ಯಾಪ್ ಬಿಡ್ತೀರಾ, ಅಲ್ಲಲ್ಲೇ ಹತ್ತಿರ ನೋಡ್ಕೊಂಡು ನೀವು ಮಾಡ್ಕೋಬೇಕು. ಆ ಸೈಡ್ 5 ಕಂಬಗಳನ್ನ ಮಾಡಿ ಸೆಂಟ್ರಲ್ಲಿ 2 ಚೈನ್ಸ್ನ ಹಾಕಿ ಮತ್ತೆ 5 ಕಂಬಗಳನ್ನ ಮಾಡ್ತಾಯಿದ್ದೀವಿ. 5 ಟ್ರಿಪಲ್ ಕ್ರೋಶೆ, 5 ಟ್ರಿಪಲ್ ಕ್ರೋಶೆ, 2 ಚೈನ್ ಸೆಂಟ್ರಲ್ ಗ್ಯಾಪು ಮತ್ತು 5 ಟ್ರಿಪಲ್ ಕ್ರೋಶೆ. ಎಕ್ಸ್ಟ್ರಾ 1 ಚೈನ್ ಹಾಕಿಬಿಟ್ಟು ನೋಡಿ 1 ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡ್ತೀನಿ. ಸ್ಟಾರ್ಟಿಂಗ್ ಕೂಡ ನಾನು 1 ಚೈನ್ ಹಾಕಿನೇ ಆ ಕಂಬನ ಸ್ಟಾರ್ಟ್ ಮಾಡಿದ್ದು. ಇಲ್ಲೂ ಕೂಡ 1 ಚೈನ್ ಹಾಕಿ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ಇದು ಸೀರೆ ರಿಂಕಲ್ ಬಂದ್ಬಿಡುತ್ತೆ. ಸೊ ಒಂದೊಂದು ಚೈನ್ ಹಾಕೋದ್ರಿಂದ ನಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಆರ್ಚ್. ಸೊ ಈ ರೀತಿ ಸ್ಟಾರ್ಟಿಂಗ್ ಮಾತ್ರ 3 ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿದ್ದೀನಿ. ಸೆಂಟ್ರಲ್ಲಿ ಈ ಥರ ಆರ್ಚ್ ಮಾಡಿ ಸೆಂಟ್ರಲ್ ಕುಚ್ಚು ಬರುತ್ತೆ ಫ್ರೆಂಡ್ಸ್. ಇಲ್ಲಿಂದ ಮತ್ತೆ ನಾನು ಸ್ಲ್ಯಾಂಟಿಂಗ್ ಆರ್ಚ್ ಸ್ಟಾರ್ಟ್ ಮಾಡ್ತೀನಿ. 3 ಚೈನ್ಸ್ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ 4 ಹಾಕ್ಕೊಂಡೆ, 1 ಬಿಚ್ಚಿಬಿಡೋಣ. ಸ್ಟಾರ್ಟಿಂಗ್ ನೋಡಿ 4 ಹಾಕಿದ್ದೀನಿ, ಗ್ಯಾಪ್ ಜಾಸ್ತಿ ಬಂದಿದೆ. ಸೊ ಇಲ್ಲಿ 3ನೇ ಸಾಕಾಗುತ್ತೆ. ಆರ್ಚ್ ಆಗಿದ ತಕ್ಷಣ ನಾನು 3 ಚೈನ್ ಹಾಕೋತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ 2 ಚೈನ್ ಮಾಡೋಣ. ಸೊ ಬ್ಯಾಕ್ ಸೈಡಿಂದ ಆದರೂ ಲಾಕ್ ಮಾಡ್ಕೋಬೋದು, ಇಲ್ಲಾಂದರೆ ಈ ರೀತಿ ಕೂಡ ನೀವು ಲಾಕ್ ಮಾಡ್ಕೋಬೋದು ಫ್ರೆಂಡ್ಸ್. 2 ಒಂದೇ. ಸೊ ಯಾರಿಗೆ ಯಾವುದು ಈಸಿ ಆಗುತ್ತೆ ಆ ಥರ ಮಾಡ್ಕೋಬೋದು. ಮತ್ತು 2 ಚೈನ್ ಹಾಕೋಣ. 1 ಬೀಡನ್ನ ಆ್ಯಡ್ ಮಾಡಿಬಿಟ್ಟು 1 ಬೀಡನ್ನ ಇನ್ಸರ್ಟ್ ಮಾಡಿ, ಬೀಡ್ ಲಾಕ್ ಏನು ಬೇಡ. ಸೊ ಹಾಗೆ ಡೈರೆಕ್ಟಾಗಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. 4 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸೊ 4 ಕಂಬಗಳನ್ನ ಮಾಡ್ಕೋತೀನಿ. 4 ಕಂಬಗಳನ್ನ ಮಾಡ್ಕೊಳ್ಳೋಣ ಇಲ್ಲಿ 2 ಚೈನ್ ಗ್ಯಾಪಲ್ಲಿ. ಇವಾಗ ಕಂಬ ಆದ ತಕ್ಷಣ ಮತ್ತೆ 2 ಚೈನ್ ಕಂಟಿನ್ಯೂ ಮಾಡ್ಕೋಬೇಕು. ಆಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಮತ್ತು 2 ಚೈನ್ ಹಾಕಿ ಲಾಕ್ ಮಾಡಿಬಿಟ್ಟು ಈಸಿಯಾಗಿ ನೀಡಲ್ನ ನೋಡಿ ಕಂಬ ಏನು ಅಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ಕೆಳಗಡೆಯಿಂದ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಬಂದು ಲಾಕ್ ಮಾಡ್ಕೊಳ್ಳೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ಆರ್ಚ್ ಆದಮೇಲೆ ನಾನು 5 ಮಾಡಿದ್ದೀನಿ. ಸ್ಟಾರ್ಟಿಂಗ್ ಮಾತ್ರ 3 ಮಾಡಿದ್ದೀನಿ. ಸೊ ಮತ್ತು ಆರ್ಚ್ ಮತ್ತು 5 ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿದ್ದೀನಿ. ಲಾಸ್ಟ್ ಆದಮೇಲೆ 1 ಚೈನ್ ಹಾಕಿ ನೀವು ಲಾಕ್ ಮಾಡಿ. ಯಾಕಂದರೆ ಸ್ಟಾರ್ಟಿಂಗ್ 3 ಚೈನ್ ಹಾಕಿರ್ತೀವಿ, ಅದರಲ್ಲಿ 2 ಚೈನ್ ಹೋಗುತ್ತೆ ಆರ್ಚ್ಗೋಸ್ಕರ. 1 ಚೈನ್ ಗ್ಯಾಪ್ ಇರುತ್ತಲ್ವ, ಎಂಡಿಂಗ್ ಕೂಡ 1 ಚೈನ್ ಹಾಕಿ ನೀವು ಲಾಕ್ ಮಾಡಿ, ಕರೆಕ್ಟಾಗಿ ಬರುತ್ತೆ. ಮತ್ತು 1 ಚೈನ್ ಹಾಕಿ ನೀಡಲ್ ಮೇಲೆ 2 ಸರ್ತಿ ದಾರ ಸುತ್ಕೊಳ್ಬೇಕು. ಸೊ 1 ಚೈನ್ ಹಾಕಿಬಿಟ್ಟು ನೀಡಲ್ ಮೇಲೆ 2 ಸರಿ ದಾರ ಸುತ್ಕೊಳ್ಳೋಣ. ಯಾಕಂದರೆ ಫ್ರೆಂಡ್ಸ್ ಆರ್ಚ್ ನಮಗೆ ಸೊ ಬೆಂಡಾದಂಗೆ ಕಾಣಿಸುತ್ತೆ, ಫೋಲ್ಡ್ ಆದಂಗೆ ಬರಬಾರ್ದು ಅಲ್ವಾ. ಸೊ ಅದಕ್ಕೋಸ್ಕರ ಇದು ಫೋಲ್ಡ್ ಆಗೋದಿಲ್ಲ, 1 ಚೈನ್ ಎಕ್ಸ್ಟ್ರಾ ಹಾಕ್ಕೊಳ್ಳೋದಷ್ಟೇ. ಸೊ ನೀವು ಡಿಫ್ರೆನ್ಸ್ ನೋಡ್ಬೋದು ಯಾವ ರೀತಿ ಬರುತ್ತೆ ಅಂತ. ಈ 1 ಚೈನ್ ಹಾಕಿಲ್ಲ ಅಂದರೆ ಇನ್ನೂ 1 ಕಂಬ ಎಕ್ಸ್ಟ್ರಾ ಮಾಡಬೇಕಾಗತ್ತೆ ನಾವು ಅಷ್ಟೇ. ಸೊ ಇದೇ ರೀತಿ 5 ಸ್ಲ್ಯಾಂಟಿಂಗ್ ಆರ್ಚು, 1 ಕುಚ್ಚು ಆ ಥರ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಬೇಕಂದರೆ ಗ್ಯಾಪ್ ಜಾಸ್ತಿ ಆಯಿತು ಅಂದರೆ ಸೊ ನೀವಿನ್ನು ಕಡಿಮೆ ಸ್ಲ್ಯಾಂಟಿಂಗ್ ಆರ್ಚಸ್ನ ಮಾಡ್ಕೋಬೋದು. ಈವನ್ 3-3ಗೆ ನೀವು 1 ಕುಚ್ಚನ್ನ ಮಾಡ್ಕೋಬೋದು. ಸೊ
ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್. ನೀವು ಒಂದು 40 ಮಿನಿಟ್ಸ್ 30 ಮಿನಿಟ್ಸ್ಗೆಲ್ಲ ನೀವು ಕ್ರೋಶ ಆಗೋಗುತ್ತೆ. ಇನ್ನೊಂದು 15 ಮಿನಿಟ್ಸಲ್ಲೆಲ್ಲ ಕುಚ್ಚಾಗೋಗುತ್ತೆ. ಜಾಸ್ತಿ ಕುಚ್ಚು ಇದರಲ್ಲಿ ಆಗೋದಿಲ್ಲ. ಸೊ ನಾನಿಲ್ಲಿ 127 ದಾರ ಸುತ್ತಕೊಂಡು ಕುಚ್ಚು ಕಟ್ಕೊಂಡಿದ್ದೀನಿ. ಸೊ ಸೆಂಟ್ರಲ್ಲಿ ಈ ರೀತಿ ಕಾಣಿಸ್ತಾ ಇದೆ. ಸೊ ನಿಮಗೆ ಗ್ಯಾಪ್ ಜಾಸ್ತಿ ಆಯಿತು ಅಂದರೆ 5 ಸ್ಲ್ಯಾಂಟಿಂಗ್ ಅರ್ಚ್ ಬದಲು 3 ಸ್ಲ್ಯಾಂಟಿಂಗ್ ಅರ್ಚನ್ನ ಹಾಕ್ಕೊಳ್ಳಿ. ಈ ರೀತಿ ಕಾಣಿಸ್ತಾ ಇದೆ. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಸಿಂಪಲ್ 2 ಡಿಸೈನ್ ಸೇರಿ ನೋಡಿ, ಈ ಥರ ಫೋಲ್ಡ್ ಮಾಡಿದಾಗ ನಮಗೆ ಈ ರೀತಿ ಕಾಣಿಸುತ್ತೆ. ಫೋಲ್ಡ್ ಮಾಡಿದ್ರೆ ಈ ಥರ ನೀಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ದೂರ ದೂರ ಕುಚ್ಚು ಅನಿಸೋದು ಇಲ್ಲ, ನಿಮಗೆ ತುಂಬ ನೀಟಾಗಿ ಬರುತ್ತೆ. ಬೇಗ ಬೇಕು ಒಂದು ಡಿಸೈನ್ ಸಿಂಪಲಾಗಿ ಬೇಕು ಅಂದರೆ ಈ ಡಿಸೈನ್ನ ಚೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಇದು ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ಡಿಸೈನ್ನ ತೋರಿಸಿರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.